ಪೂಂಚ್ನಲ್ಲಿ ಮತ್ತೆ ಬಾಲ ಬಿಚ್ಚಿದೆ ಪಾಕಿಸ್ತಾನ. ಇದು ಮುಗಿಯೋ ಲಕ್ಷಣಗಳಿಲ್ಲ. ಭಾರತೀಯ ನಾಗರಿಕರ ಮೇಲೆ ಅಟ್ಯಾಕ್ ಮಾಡಿದೆ ನೋಡಿ ಪಾಕಿಸ್ತಾನ. ಪೂಂಚ್ನ ಗುರುದ್ವಾರದ ಮೇಲೆ ಪಾಕಿಸ್ತಾನ ದಾಳಿ ಮಾಡಿದೆ. ಗುರುದ್ವಾರದಲ್ಲಿ 3 ಸಿಖ್ಖರನ್ನ ಕೊಂದಿದೆ ಪಾಕಿಸ್ತಾನ. ಪಾಕ್ ಕೃತ್ಯಕ್ಕೆ ಅಕಾಲಿ ದಳ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಪಾಕಿಸ್ತಾನ ಅಮಾಯಕರನ್ನ ಬಲಿ ಪಡೆದಿದೆ. ಪಾಕಿಸ್ತಾನ ಇದೆಯಲ್ಲ, ನಮ್ಮ ಅಮಾಯಕರನ್ನ ಬಲಿ ಪಡೆದಿದೆ. ಅಕಾಲಿ ದಳ ಮುಖ್ಯಸ್ಥ ಸುಖ್ವೀರ್ ಸಿಂಗ್ ಬಾದಲ್ ಆಕ್ರೋಶವನ್ನ ವ್ಯಕ್ತಪಡಿಸಿರೋದು. ಪೂಂಚ್ನಲ್ಲಿ ಮತ್ತೆ ಪಾಕಿಸ್ತಾನ ಬಾಲ ಬಿಚ್ಚಿರೋದನ್ನ ಗಮನಿಸ್ತಾ ಇದ್ದೀವಿ. ಭಾರತೀಯ ನಾಗರಿಕರ ಮೇಲೆ ಅಟ್ಯಾಕ್ ಮಾಡಿದೆ ಈಗ ಪಾಕಿಸ್ತಾನ. ಈಗಾಗಲೇ 1 ಬಾರಿ ಈಗ ಏರ್ ಸ್ಟ್ರೈಕ್ ನ ಮುಖೇನ ಪ್ರತ್ಯುತ್ತರವನ್ನ ಕೊಟ್ಟರು ಕೂಡ ಪಾಕಿಸ್ತಾನ ಸೈಲೆಂಟ್ ಆಗೋ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ಪಾಕಿಸ್ತಾನಕ್ಕೆ ಏನೋ ಕೇಡುಗಾಲ ಶುರು ಆಗಿದೆ ಅಂತಾನೆ ಅರ್ಥ. ಇಷ್ಟೆಲ್ಲ ಆದ ನಂತರವೂ ಕೂಡ ಭಾರತದ ಮೇಲೆ ಮತ್ತೆ ಮುಗಿ ಬೀಳೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದೆ. ಈಗ ಭಾರತ ಯಾವ ರೀತಿಯಾಗಿ ಇದಕ್ಕೆ ಉತ್ತರ ಕೊಡುತ್ತೆ ಅನ್ನೋದು ಈಗ ಇರುವಂತ ಕುತೂಹಲ. ಅಕಾಲಿ ದಳ ಮುಖ್ಯಸ್ಥ ಸುಖ್ವೀರ್ ಸಿಂಗ್ ಬಾದಲ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಮ್ಮ ಅಮಾಯಕರನ್ನ ಪಾಕಿಸ್ತಾನ ಕೊಂದಿದೆ, ಅವರನ್ನ ನಾವು ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ಭಾರತೀಯ ನಾಗರಿಕರ ಮೇಲೆ ಅಟ್ಯಾಕ್ ಮಾಡಿದೆ ಪಾಕಿಸ್ತಾನ. ಪೂಂಚ್ನ ಗುರುದ್ವಾರದ ಮೇಲೆ ಪಾಕಿಸ್ತಾನ ದಾಳಿಯನ್ನ ನಡೆಸಿರೋದು. ಗುರುದ್ವಾರದಲ್ಲಿ 3 ಸಿಖ್ಖರನ್ನ ಕೊಂದು ಹಾಕಿದೆ ಪಾಕಿಸ್ತಾನ. ಪಾಕ್ ಕೃತ್ಯಕ್ಕೆ ಈಗ ಅಕಾಲಿ ದಳ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಅಂದ್ರೆ ಒಂದಂತೂ ಸ್ಪಷ್ಟ, ಈ ಪಾಕಿಸ್ತಾನ ಈ ರೀತಿಯಾದಂತ ಕೆಲಸಗಳನ್ನ ಮಾಡ್ತಾನೆ ಬರುತ್ತೆ. ಆದ್ರೆ ಇಡೀ ಭಾರತದ ಒಂದು ಆಗ್ರಹ ಏನಿದೆಯಲ್ಲ, ಕೇವಲ ಉಗ್ರರನ್ನ ಮಟ್ಟ ಹಾಕೋದಲ್ಲ, ಆ ಉಗ್ರರನ್ನ ಪೋಷಣೆ ಮಾಡ್ತಾ ಇರುವಂತ ಈ ಪಾಕಿಸ್ತಾನ ದೇಶ ಮ್ಯಾಪ್ನಲ್ಲೂ ಇರಬಾರ್ದು, ಆ ರೀತಿಯಾಗಿ ಮಾಡಿಬಿಡಿ ಅನ್ನೋ ನಿಟ್ಟಿನಲ್ಲಿ ಇಡೀ ಭಾರತ ಕೇಳ್ತಾ ಇದೆ. ಆದ್ರೆ ಅದು ಅಷ್ಟು ಸುಲಭ ಒಂದು ರೀತಿಯಲ್ಲಿ ನೋಡಿದ್ರೆ ಸುಲಭ, ಆದ್ರೆ ಅದು ರಾಜತಾಂತ್ರಿಕವಾಗಿ ಅಷ್ಟು ಸುಲಭದ ವಿಚಾರವೂ ಕೂಡ ಅಲ್ಲ. ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ಅದರಂತೆ ಜಗತ್ತು ಅಂತ ಅಂದ್ರೆ ಅದಕ್ಕೆ ಅದರಂತೆ ಆದಂತ ಒಂದಿಷ್ಟು ಕಟ್ಟುಪಾಡುಗಳು ಇರ್ತವೆ ದೇಶಗಳು ಅಂತ ಅಂದ್ರೆ. ಹಾಗಾಗಿನೇ ಒಂದು ದೇಶವನ್ನ ಇಲ್ಲವಾಗಿಸೋದು ಕೂಡ ಅಷ್ಟು ಸುಲಭದ ವಿಚಾರ ಅಲ್ಲ. ಆದ್ರೂ ಕೂಡ ಅಷ್ಟು ದ್ವೇಷ ಪಾಕಿಸ್ತಾನದ ಮೇಲೆ ಇದ್ದೇ ಇದೆ. ಯಾಕೆ ಅಂತ ಹೇಳಿದ್ರೆ ಈ ಉಗ್ರಗಾಮಿಗಳನ್ನ ಸಾಕಿ ಸಲುಹಿತಾ ಇರುವಂತ ದೇಶ ಅಲ್ವಾ ಪಾಕಿಸ್ತಾನ. ಹಾಗಾಗಿ ಆ ದೇಶ ಇಲ್ಲದ ರೀತಿಯಲ್ಲಿ ಮಾಡಿಬಿಟ್ರೆ ಉಗ್ರರೇ ಇರೋದಿಲ್ಲ ಅನ್ನೋದು ಕೆಲವರ ಅಭಿಪ್ರಾಯ. ಹಾಗಾಗಿ ಆ ರೀತಿಯಾದಂಥ ಮಾತುಗಳನ್ನ ಆಡ್ತಾರೆ. ಇದೆಲ್ಲದರ ನಡುವೆ ನೋಡಿ, ಈಗ ಏರ್ ಸ್ಟ್ರೈಕ್ ಮಾಡಿ ಅಲ್ಲಿನ ಉಗ್ರರ ಅಡಗುತಾಣಗಳ ಮೇಲೆ ದಾಳಿಯಾಗಿ ಅಲ್ಲಿನ ಬಹಳ ಈ ಉಗ್ರ ನಾಯಕರನ್ನ ಕೊಂದು, ಅದಾದ ನಂತರ ಉಗ್ರರನ್ನ ಕೊಂದು, 2ನೇ ಹಂತದ ಉಗ್ರರನ್ನ ಕೊಂದು, ಇಷ್ಟೆಲ್ಲ ಮಾಡಿದ್ರು ಕೂಡ ಪಾಕಿಸ್ತಾನಕ್ಕೆ ಇನ್ನೂ ಬುದ್ಧಿ ಬಂದಂಗೆ ಕಾಣಿಸ್ತಾ ಇಲ್ಲ. ಪೂಂಚ್ನಲ್ಲಿ ಗುರುದ್ವಾರದ ಮೇಲೆ ದಾಳಿಯನ್ನ ಮಾಡಿದೆ. 2 ಭಾರತೀಯ ಅಮಾಯಕರು ಬಲಿಯಾಗಿದ್ದಾರೆ, ಭಾರತೀಯ ನಾಗರಿಕರ ಬಲಿಯಾಗಿದ್ದಾರೆ. ಪೂಂಚ್ನ ಗುರುದ್ವಾರದ ಮೇಲೆ ಪಾಕಿಸ್ತಾನ ದಾಳಿ ನಡೆಸಿದಂತ ಸಂದರ್ಭದಲ್ಲಿ 3 ಸಿಖ್ಖರನ್ನ ಕೊಂದಿದೆ ಪಾಕಿಸ್ತಾನ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ ನೋಡಿ. ಈಗ ಪಾಕಿಸ್ತಾನದ ಕೃತ್ಯಕ್ಕೆ ಅಕಾಲಿ ದಳ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಪಾಕಿಸ್ತಾನ ನಮ್ಮ ಅಮಾಯಕರನ್ನ ಬಲಿ ಪಡೆದಿದೆ. ಅಕಾಲಿ ದಳ ಮುಖ್ಯಸ್ಥ ಸುಖ್ವೀರ್ ಸಿಂಗ್ ಬಾದಲ್ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಪೂಂಚ್ನ ಗುರುದ್ವಾರದ ಮೇಲೆ ಪಾಕಿಸ್ತಾನ ದಾಳಿ ನಡೆಸಿರುವ ದೃಶ್ಯಾವಳಿಯನ್ನ ಫೋಟೋ ಸ್ಟಿಲ್ಗಳನ್ನ ನಿಮಗೆ ತೋರಿಸ್ತಾ ಇದ್ದೀವಿ ನಾವು. ಒಂದು ಕಡೆ ಭಾರತದ ಅಟ್ಯಾಕ್ಗೆ ಪಾಕಿಸ್ತಾನ ನಲುಗಿ ಹೋಗಿದೆ. ಇದೆಲ್ಲದರ ನಡುವೆ ಗುರುದ್ವಾರದ ಮೇಲೆ ದಾಳಿಯನ್ನ ನಡೆಸಿರುವುದು ಪಾಕಿಸ್ತಾನ. ಒಂದು ಕಡೆ ಈ ಕಡೆಯಿಂದಲೂ ಕೂಡ ಕುಂಬಿಂಗ್ ಕಾರ್ಯಾಚರಣೆ ನಡೆಯುತ್ತಾನೆ ಇದೆ ಭಾರತದ ಕಡೆಯಿಂದ. ಮತ್ತೊಂದು ಕಡೆ ಆ ಕಡೆಯವರು ಏನು ಸೈಲೆಂಟ್ ಆಗಿಲ್ಲ.